ಓಂ ಶ್ರಿಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಧತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ದೀಪ್ತಾಯ ಹರಯೇ ನ ಶಬ್ದಾಂಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಯದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ತಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮಜಿಜ್ಞಾಸ ಓಂ ವಿತಾ ಹಿ ಫಲಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಓಂ ಏನಾಯಿತು ಇದಿಷ್ಟು ಕೂಡ ಇಲ್ಲಿ ನೋಡಿ, ಸೈಂಟಿಸ್ಟ್ ಎಲ್ಲ ಯಾವ ಆಸ್ಪೆಕ್ಟ್ ನೋಡ್ತಾರೆ ಗೊತ್ತಾ? ಅವರು ಒಂದೇ ನೋಡಿ, ಎಲ್ಲ ನೋಡಿ, ಆಯುಷ್, ಸತ್ವ, ಬಲ, ಆರೋಗ್ಯ ಅವೆಲ್ಲ ನೋಡೋದಿಲ್ಲ. ರೋಗ ವಾಸಿಯಾಗಿಬಿಡಬೇಕು, ಅದಕ್ಕೇನು ಕೊಡಬೇಕು, ಮುಗಿತು. ಮುಂದೇನಾಗುತ್ತೆ ಯೋಚನೆ ಮಾಡೋದಿಲ್ಲ. ಅವ್ರದ್ದು ಮನಸ್ಸಿನ ಮೇಲೆ ಪರಿಣಾಮ ಬಿಡೋದನ್ನು ಯೋಚನೆ ಮಾಡಲ್ಲ ಅವರು. ಯಾವುದಕ್ಕೆ ಯೋಚನೆ? ದೇಹದ ಮೇಲೆ ಪರಿಣಾಮ ಬಿದ್ದರೆ ಸಾಕು. ಮನಸ್ಸು ಪ್ರಧಾನ. ಸೊ ಮನಸ್ಸಿಗೆ ಆಹಾರ ಮುಟ್ಟಿ ಮನಸ್ಸು ಶುದ್ಧವಾಗಿಡೋದಾದರೆ ಅದು ಅತ್ಯುತ್ತಮವಾದ ಔಷಧಿ. ಅದು ಗೊತ್ತಾಯ್ತಾ? ಮನಸ್ಸಿಗೆ ಅಫೆಕ್ಟ್ ಮಾಡೋದಾದರೆ ಅಲ್ಲಿಂದ ಔಷಧಿ ಆಹಾರ ಪರ್ಪಸ್ಸೇ ಕೆಟ್ಟೋಯ್ತು. ಆಹಾರ ಶುದ್ಧವು ಸತ್ವಶುದ್ಧವು ಜ್ಞಾನಸಿದ್ಧಿ. ಆದ್ದರಿಂದ ಅದನ್ನು ಗಮನಿಸ್ಬೇಕು. ಇವರು ಅದನ್ನೆಲ್ಲ ಗಮನಿಸಕ್ಕೆ ಹೋಗೋದಿಲ್ಲ, ಅದು ತಪ್ಪಾಗಿರುತ್ತೆ. ಇವರು ಅದನ್ನು ಒಪ್ಪೋದಿಲ್ಲ. ಇನ್ನೊಂದು ನಮ್ಮ ಕಣ್ಣಿಗೆ ಕಾಣದೇ ಇದ್ದಿದೆ ಅಂತ ಒಪ್ಪೋದಿಲ್ಲ. ಆದ್ದರಿಂದ ಅವ್ರು ಆ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಇದನ್ನು ತೊಗೊಂಡ್ಬಿಡಿ, ಇದರಲ್ಲಿ ವಿಟಮಿನ್ ಡಿ ಭಾರಿ ಇರುತ್ತೆ, ತೊಗೊಂಡ್ಬಿಡಿ ಅಷ್ಟೇ. ಇವರು ಅಷ್ಟೇ ವಿಟಮಿನ್ ಡಿ ಸ್ಟಾರ್ಟ್ ತೊಗೊಂಡ್ಬಿಡ್ತಾರೆ ಅಷ್ಟೇ. ಯಾಕೆಂದರೆ ಹೇಳಿದ್ದಾರೆ ಡಾಕ್ಟ್ರು, ದೋಷ ಎಲ್ಲ ತೊಗೊಂಡ್ಬಿಡ್ತಾರೆ. ಇರ್ಬೋದು, ಅದ್ರ ಜೊತೆಗೆ ಅದು ಬೇರೆ ಮೂಲ ಇದ್ದೇ ಇರುತ್ತೆ. ಅದಕ್ಕೆ ಹೇಳೋದು, ಅದನ್ನೆಲ್ಲ ತಿಳ್ಕೊಳ್ಳೋದೇನೆ ಸುಲಭ ಮಾರ್ಗ ಅಂತ ಹುಡ್ಕಕ್ಕೆ ಹೋಗ್ತಾರೆ. ಅದು ಏನು ತೊಗೊಳಕ್ಕೊಂದು ಮಾರ್ಗ ಇದೆ, ಅದನ್ನು ಬಿಟ್ಟು ಬೇರೆದಕ್ಕೆ ಹೋದರೆ ತಪ್ಪಾಗುತ್ತೆ. ಸಾಧನ ವೈಚಿತ್ರ್ಯಮಪಿ, ಒಟ್ಟಿನ ಸಾಧನ ವೈಚಿತ್ರ್ಯ ಇರೋದರಿಂದ ಎಂದೂ ಕೂಡ ಮೋಕ್ಷದಲ್ಲಿ ಸಾಮ್ಯ ಐಕ್ಯ ಎರಡಕ್ಕೂ ಯಾವ ಅವಕಾಶವೂ ಇಲ್ಲ ಅಂಥೇಳಿ ನಿನ್ನೆ ಆಗಿದೆ. ಅದೆಲ್ಲ ಅದನ್ನು ಮುಂದೆ ಮಾಡಬೇಕಾಗಲ್ಲ. ಭಕ್ತ್ಯಾದಿ ಗುಣಸದ್ಭಾವೇ ಅತುಲ್ಯತ್ವಂಚ ಭಾರತೆ ಉಕ್ತಂ. ಸಾಧನ ವೈಚಿತ್ರ್ಯಮಪಿ ಸರ್ವತ್ರ ಕಥ್ಯತೆ. ಎಲ್ಲ ಕಡೆ ಸಾಧನ ವೈಚಿತ್ರ್ಯ ಹೇಳ್ತಾರೆ. ಸರಿ, ನಮ್ಮ ಲೌಕಿಕದಲ್ಲೂ ಕೂಡ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಇವೆಲ್ಲ ಇದೆಯೋ ಇಲ್ವೋ? ಅವ್ನು ಮಾರ್ಕ್ಸ್ ನೋಡ್ಬೇಕು, ಮೆರಿಟ್ ಟೆಸ್ಟ್ ನೋಡ್ತಾನೋ ಇಲ್ವೋ? ಅಂದಮೇಲೆ ಮೆರಿಟ್ ನೋಡೋ ಉದ್ದೇಶ ಏನು? ಇವನು ಕೆಲಸ ಸಿಕ್ಕಿದ್ದು ಮೆರಿಟಿನ ಫಲ, ಪ್ರಮೋಷನ್ ಸಿಕ್ಕಿದ್ದು ಮೆರಿಟಿನ ಫಲ. ಮತ್ತೆ ಅದಿಲ್ಲದೆ ಹೋಗಿದ್ರೆ ಯಾರೂ ಅಷ್ಟು ಕಷ್ಟಪಡ್ತಾನೆ ಇರಲಿಲ್ಲ. ಇದು ಸಾಮ್ಯವಾದಿಗಳಿಗೆ ದೊಡ್ಡ ವಿರೋಧಿ ಪ್ರಮಾಣಗಳಿವು. ದುರ್ಜ್ಞೇಯಂ ಘೋರರೂಪಸ್ಯ ತ್ರೈಲೋಕ್ಯ ಧ್ವಂಸಿನಃ ಪ್ರಭೋ ದೈವತೈರ್ಮುನಿಭಿಸ್ಸಿದ್ಧೈ ಮಹಾಯೋಗಿರೇವ ಚ ನಿತ್ಯಯುಕ್ತೈ ಮಹಾಭಾಗೈ, ಆಮೇಲೆ ವಿಮೋಹ ಕ್ಲೇಶ ಸಾಧ್ವಸೈ ಮಹೋತ್ಸಾಹೈ ಮಹಾಧೈರ್ಯೈ ಸತ್ವಸ್ಥೈ ವ್ಯವಸಾಯಿಭಿ ಅತೀತ ಅನಾಗತ ಜ್ಞಾನ ಪ್ರಭಾವಪೇಯ ವೇದಿಭಿ ಶೌಚ ಸ್ವಾಧ್ಯಾಯ ಸಂತೋಷ ತಪಸ್ವತ್ಯ ದಯಾನ್ವಿತೈ ಕಿಮು ಸತ್ಯೈರ್ಭಯಭ್ರಾಂತಿ ಧ್ವಂಸ ಮೋಹ ರುಜಾನ್ವಿತೈ ಅಲ್ಪಾಯು ವೀರ್ಯಧೀಸತ್ವ ವ್ಯವಸಾಯಾಶ್ರಿತ ಶ್ರುತಿವ್ರತೈ ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ ಬ್ರಹ್ಮೈವ ಕಿಂಚಿತ್ ಜಾನಾತಿ ತದನ್ಯೋ ಹಿ ಕಥಂಚನ. ಇವರೆಲ್ಲ ಎಂಥವರು ಪಾಪ, ಇಷ್ಟೆಲ್ಲ ಯಾತಕ್ಕೆ ಕಷ್ಟಪಡ್ತಾರೆ ನೋಡಿ. ನಿತ್ಯಯುಕ್ತೈ, ನಿತ್ಯ ದೇವ್ರ ಪೂಜೆ ಆಗಬೇಕು, ನಿತ್ಯ ಸಂಧ್ಯಾ ಆಗಬೇಕು. ಯಾಕೆ ಮಾಡಬೇಕು? ಇದನ್ನೆಲ್ಲ ಒಂದು ಫಲ ಇದೆ ಅದಕ್ಕೋಸ್ಕರ. ಆಮೇಲೆ ಮಹಾಭಾಗೈ, ಮಹಾಭಾಗರು. ವಿಮೋಹ ಕ್ಲೇಶ ಸಾಧ್ವಸೈ, ಯಾರೋ ದಡ್ರಲ್ಲೇ ಮಾಡ್ತಿರೋದು. ಮೋಹ ಇಲ್ಲ, ಕ್ಲೇಶ ಭಯ ಇದೆ, ಎಲ್ಲ ಬಿಟ್ಟು ಗೆದ್ದು ಮಾಡ್ತಾರೆ. ಮಹೋತ್ಸಾಹೈ ಮಹಾಧೈರ್ಯೈ, ಭಾಳ ಖುಷಿಯಿಂದ ಉತ್ಸಾಹದಿಂದ ಮಾಡ್ತಾರೆ, ಧೈರ್ಯದಿಂದ ಮಾಡ್ತಾರೆ. ಸತ್ವ ಸ್ಥೈರ್ಯ ವ್ಯವಸಾಯಿಭಿ, ಸತ್ವ ಸ್ಥೈರ್ಯ ಇವೆಲ್ಲ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅತೀತ ಅನಾಗತ ಜ್ಞಾನ ಪ್ರಭವಾಪ್ಯಯ ವೇದಿಭಿ, ಅತೀತ ಅನಾಗತ ಜ್ಞಾನ ಎಲ್ಲ ಇದೆ ಅವರಿಗೆ. ಅಂಥವ್ರು ಮಾಡ್ತಾರೆ ಅಂದರೆ, ಆ ಲೆವೆಲ್ನವ್ರು ಮಾಡ್ತಾರೆ ಅಂದರೆ ಅವ್ರಿಗೂ ಬೆನಿಫಿಟ್ ಇದೆ ಅಂತ ಆಯ್ತಾ ಇಲ್ಲ? ಈಗ ಶುಕಾಚಾರ್ಯ ಭಾಗವತ ಹೇಳ್ತಾರೋ ಏನಂತ ಗೊತ್ತಾ? ಮೂರು ಜನ ಉದ್ಧಾರ ಮಾಡುತ್ತೆ. ವಕ್ತಾರಂ ಪೃಚ್ಛಕಂ ಶ್ರೋತ್ರೋ ತತ್ಪಾದ ಸಲಿಲಂ ಯಥಾ. ಹೇಳೋರು ಉದ್ಧಾರ ಆಗ್ತಾರೆ, ಕೇಳೋರು ಉದ್ಧಾರ ಆಗ್ತಾರೆ, ಮತ್ತು ಏರ್ಪಾಟ್ ಮಾಡಿದವರು ಉದ್ಧಾರ ಆಗ್ತಾರೆ. ಮೂರು ಕೆಲಸ ಹೇಳ್ತಾರೆ. ಶುಕಾಚಾರ್ಯ ಇನ್ವಾಲ್ವ್ ಆಗಿ ಹೇಳ್ತಾರೆ, ನನಗೂ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಂದಮೇಲೆ ಅವರು ಇವ್ರು ಉಪವಾಸ ಕೇಳಿ ಅವ್ರು ಯಾಕೆ ಉಪವಾಸ ಹೇಳಬೇಕು? ಇವತ್ತೆ ಗೊತ್ತಾಯ್ತಾ? ಪಥ್ಯ ಡಾಕ್ಟ್ರ್ ನಾನು ಮಾಡ್ತೀನಿ ಜೊತೆಗೆ ಅಂತ ಯಾರು ಹೇಳ್ತಾರಾ? ಶಾಸ್ತ್ರಕ್ಕೆ ಬಂದಾಗ ಹೇಳ್ತಾರೆ. ಅದಕ್ಕೆ ಬೆನಿಫಿಟ್ ಇದೆ ಅಂದರೆ ಅರ್ಥ ಆಯ್ತಾ? ಈಗ ಇದು ಸ್ವಾರಸ್ಯ ಇದೆ. ಯಾವ ವೈದ್ಯ ಕೂಡ ರೋಗಿ ಹೇಳೋ ಪದ್ಯ ತಾನು ಮಾಡಬೇಕಾದ ಕಾರಣ ಇಲ್ಲ.
ಅದು ಶಾಸ್ತ್ರಭಾರ್ಥ ಆಗಲ್ಲ. ಯಾವ ಆಚಾರವನ್ನು ಶಿಷ್ಯನೇ ಮಾಡೋ ಅಂತ ಹೇಳಿದ್ರೆ ಗುರು ಒಂದು ಮಾಡಿರ್ಬೇಕದಲ್ಲ, ಅರ್ಥ ಆಯ್ತಾ? ನನಗೆ ಅಪ್ಲಿಕಬಲ್ ಅಲ್ಲ ಅಂತ ಹೇಳಬಾರ್ದು. ನಾನು ಮಾಡ್ತೇನೆ, ನೀನು ಮಾಡು ಅಂತಲೇ ಹೇಳಬೇಕು. ಅವರಿಬ್ಬರಿಗೂ ಫಲ ಇದೆ. ಶೌಚ, ಸ್ವಾಧ್ಯಾಯ, ಸಂತೋಷ, ತಪಸ್ಸತ್ವ ದಯಾನ್ವಿತೈ, ಇವೆಲ್ಲ ಇರಬೇಕಾದ ಗುಣಗಳು. ಶೌಚ, ಸ್ವಾಧ್ಯಾಯ, ಸಂತೋಷ, ತಪಸ್ಸು, ಸತ್ವ, ದಯ ಇವೆಲ್ಲ ಕೂಡಿದ್ದಾರೆ. ಕಿಮು ಮರ್ತ್ಯೈಹಿ ಭಯಭ್ರಾಂತಿ ಧ್ವಂಸಮೋಹ. ನಾವೆಲ್ಲ ಎಂಥವ್ರು ಗೊತ್ತಾ? ಮರ್ತ್ಯರು. ಭಯ ಭ್ರಾಂತಿ ಇವೆಲ್ಲ ನಾವು ಮಾಡೋದಕ್ಕೊಂದು ಕಾರಣ ಇದೆ. ಅದು ಅವ್ರು ಏನು ಸಮಸ್ಯೆಗಳು ಏನಿಲ್ಲ ಅವರಿಗೆ, ಅಂಥವ್ರು ಮಾಡ್ತಾರೆ ಅಂದರೆ ದೊಡ್ಡ ಗುರಿ ಇದೆ ಅಂತ ಆಯ್ತೋ ಇಲ್ವ? ಈಗ ಇವು ನಾವು ಹಾಗಲ್ಲ, ನಾವೆಲ್ಲ ಮಾಡೋದಕ್ಕೆ ಕಾರಣ ಇದೆ. ಭಯ ಭ್ರಾಂತಿ ಏನೇನೋ ಇದೆ, ಹೋಗ್ಲಿ ಅಂತ ಮಾಡ್ತೇವೆ ಇದಕ್ಕೆ. ಆದರೆ ನಮ್ಮದು ದೊಡ್ಡ ಸ್ಟ್ಯಾಂಡರ್ಡ್ ಅಲ್ಲ, ಅವ್ರ ಸ್ಟ್ಯಾಂಡರ್ಡ್ ಆಗ್ತಾರೆ. ಅಂಥವ್ರು ಒಂದು ದಿವಸ ಟಾಸ್ಕ್ ತೋರಿಸ್ದೇನು ಇನ್ನೂ ಓದ್ತಾನೆ ಅಂತ ಕೇಳಿದರೆ ಏನು ಮಹತ್ವ ಇರಬೇಕು ಅಂತ ಅನಿಸುತ್ತೆ. ಗೊತ್ತಾಯ್ತಾ? ಅವನು ಬರೀ ಪಾಸಾಗೋ ಉದ್ದೇಶ ಅಷ್ಟೇ ಇಲ್ಲ, ಏನಿದೆ ಅವನಿಗೆ ಒಳ್ಳೆ ಏನೋ ಅಚೀವ್ ಮಾಡಕ್ಕೆ ಹೊರಟಿದ್ದಾನೆ ಅಂತ ಅರ್ಥ. ಕಿಮು ನನ್ನ ಮೇಲೆ ನಾವು ಮಾಡಬೇಕು ಅಂತ ಆಯ್ತೋ ಇಲ್ಲ? ಈಗ ಕಿಮು ಮರ್ತೇಹಿ. ಆಚಾರ್ಯ ಇವತ್ತು ವೇದವ್ಯಾಸ ಬಂದು ಓದ್ತಾ ಕೂತಿದ್ದಾರೆ ಅಂದಮೇಲೆ ಅದೊಂದು ಕೆಲಸ, ಅದು ಓದೋದು ಎಲ್ಲ ಬಿಟ್ಟು ಓದೋದು ಮಾಡಬೇಕು ಅಂತ ಅರ್ಥ ಆಯ್ತೋ ಇಲ್ಲ? ಈಗ ಪಾಪ ಇನ್ನೂ ಅವ್ರಿಗೆ ಬಾಕಿ ಇದೆ ಅಂತ ಕಾಣುತ್ತೆ ಅಲ್ಲ. ಗೊತ್ತಾ? ಅವರೆಷ್ಟು ಮಾಡ್ತಾ ಇರೋದು ನಮಗೆ ಎಷ್ಟು ಬಾಕಿ ಇದೆ ಯೋಚನೆ ಮಾಡಬೇಕು. ಇದು ಜ್ಞಾನದ ಬಗ್ಗೆ ಆಚಾರ ಅಲ್ಲಿ ಕೂತಿರೋ ಸಂದೇಶ. ಅಲ್ಲಿ ಯಾತಕ್ಕೆ ಕೂತಿದ್ದಾರೆ? ಅವು ಪೂರ್ಣ ಪ್ರಜ್ಞರು ಕೇಳ್ತಾರೆ ಅಂದಮೇಲೆ ಓದಿಗೆ ಕೊನೆ ಇಲ್ಲ ಅಂತ ಒಂದು ಅರ್ಥ ತೋರಿಸಿದ್ರು. ಮತ್ತೇನಿದೆ? ವೇಸ್ಟ್ ಅಲ್ಲ. ವಿಶೇಷ ಶೇಷ ಶಯನ, ಒಂದೇನೋ ಒಂದು ಸ್ಪೆಷಾಲಿಟಿ ಇದೆ. ಈ ಕೇಳಿದ ವಿಷಯ ಒಂದು ಸತ್ತು ಕೇಳ್ತೀರಿ, ಏನು ನೋ ಚೇಂಜ್. ಬಟ್ ಒಂದು ಗೊತ್ತಾಯ್ತು, ಓ ಇದು ಗಟ್ಟಿ ಅಂತ ತಿಳ್ಕೊಂಡೆ ಸರಿ. ಇಷ್ಟು ಜ್ಞಾನ ಬಂತೋ ಇಲ್ಲ, ಉಪಯೋಗ ಆಯ್ತಾಯ್ತು ಅಷ್ಟ. ಮಹೋತ್ಸಾಹ, ಅಲ್ಪಾಯು ವೀರ್ಯ, ನಮ್ಮದೆಲ್ಲ ಅಲ್ಪಾಯುಷ್ಯ, ಎಲ್ಲ ಅಲ್ಪ ಕಾಮನ್ ಫ್ಯಾಕ್ಟ್. ಅಲ್ಪಾಯು, ಅಲ್ಪವೀರ್ಯ, ಅಲ್ಪಧಿ, ಅಲ್ಪಸತ್ವ, ಅಲ್ಪ ವ್ಯವಸಾಯ, ಅಲ್ಪಶ್ರುತಿ, ಅಲ್ಪಾರ್ಥ, ನಮ್ಮದೆಲ್ಲ ಕೂಡ ಅವ್ರದ್ದೆಲ್ಲ ಕೂಡ ಮಹಾಮಹಾ ಪ್ರತಿಯೊಂದು ಕೂಡ. ಆದ್ದರಿಂದ ನಾವೆಲ್ಲ ಹೆಚ್ಚು ಸಾಧನೆ ಮಾಡಬೇಕು ಅಂತ ಹೇಳಿದ್ದರಿಂದ ಮೋಕ್ಷದಲ್ಲಿ ಮಾಡೋದನ್ನು ಹೇಳಿದ್ದಾರೆ, ಮಾಡಿ ಕಾಣ್ತಾ ಇದ್ದೇವೆ ನಾವೀಗ. ಅಂದಮೇಲೆ ಅದಕ್ಕೆ ಬೆಲೆ ಇರೋದ ಮಾಡಲೇಬೇಕು. ಸ್ವಲ್ಪ ಕೇಳೋದು ಅಂತ ಅರ್ಥ. ಸ್ವಲ್ಪ ಶ್ರವಣ, ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಸ್ವಲ್ಪ ಇವತ್ತು ಆಯಿತು ಒಂದು ಶ್ರವಣ, ವ್ರತ ಮಾಡಿ ಶ್ರವಣ. ಏನು ವ್ರತ ಆಗುತ್ತೆ ಅದು? ವಾರಕ್ಕೊಮ್ಮೆ ತಿಂದರೆ ಬದುಕ್ತಾನ ಇವನು, ತಿಂಗಳು ಬದುಕ್ತಾನ. ನಿತ್ಯ ತಿನ್ನಬೇಕು, ಆಹಾರ ನಿತ್ಯ, ಹೇಗೋ ವಿಚಾರ ನಿತ್ಯ ಇರಬೇಕು. ಕಷ್ಟಂ ಮದಾಮದಂ ದೇವ. ಯಾವುದು ಎಲ್ಲಿದೆ? ಹಿಂದಿನ ದುರ್ಜ್ಞೇಯ ಅದೆಂಥದ್ದು? ಘೋರ ರೂಪಶ್ಚ ತ್ರಯೋಕ್ಯ ಧ್ವಂಸನ ಪ್ರಭೋ ದೈವತೈರ್ ಮುನಿಭಿ ಸಿದ್ಧೈ ಮಹಾಯೋಗಿರೇವ ಚ. ಪ್ರಭೋ ನೃಸಿಂಹಶ್ಚ ಧ್ಯಾನ ಚಕ್ರಂ ದೇವತಾದೇವರು. ನೃಸಿಂಹದೇವರು ಧ್ಯಾನ ಮಾಡೋದನ್ನು ಹೇಳ್ತಾರೆ, ಭಾರಿ ಕಷ್ಟ. ಅಷ್ಟು ಕಷ್ಟಪಟ್ಟು ತಿಳ್ಕೊಂಡವ್ರಿಗೆ ಬೆಲೆ ಇಲ್ಲ ಏನು ಅರ್ಥ ಆಗಿದ್ರೆ? ಕಷ್ಟಪಟ್ಟು ಸಾಧನೆ ಮಾಡಿದವನಿಗೆ ಒಂದು ಬೆಲೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಯಾರೋದು? ಘೋರ ರೂಪ ತ್ರಯೋಕ್ಯ ಧ್ವಂಸನ ಪ್ರಭೋ ದೈವತೈರ್ ಮುನಿಭಿ ಸಿದ್ಧೈ ಮಹಾಯೋಗಿರೇವ ಚ. ಕುತೋ ಘೋರಂ ಭಯಂಕರಂ ರೂಪಮಸ್ಯೈತಿ ತಥೋಕ್ತ. ರೂಪ ನೋಡಿದರೆ ಭಯಂಕರ. ತ್ರೈಲೋಕ್ಯಂ ಧ್ವಂಸಿತುಂ ಶೀಲಮಸ್ಯೈತಿ ಏವ ಶಬ್ದೇನ ನ ಸಂಜ್ಞಾಮಾತ್ರೇಣ ಮಹಾಯೋಗಿನಃ ಕಿಂತು ಅರ್ಥತಯವ ಇತ್ಯಾಹ ತದೇವೋಕ್ತಂ. ಅವ್ರು ಬರೀ ಹೇಳಿ ಸೂಚನೆ ಕೊಟ್ಟಿದ್ದಲ್ಲ, ಹೀಗೆ ಮಾಡೋ ತೋರಿಸೋದಲ್ಲ, ಫುಲ್ಲು ತಾವೇ ಮಾಡ್ತಾರೆ ಅಂದಮೇಲೆ ಬೆಲೆ ಇರಲೇಬೇಕು. ಅಲ್ಲ ಅದು ಬೇರೆ ಕಡೆ ರೆಫರೆನ್ಸ್ ಇದೆ, ಅದರದ್ದಲ್ಲ. ಅಲ್ಲಲ್ಲ, ಉಗ್ರ ರೂಪ. ಪೂಜೆ ಮಾಡೋಕೆ ಭಯ ಆಗುತ್ತೆ. ಸಿಂಹದ ಮೇಲೆ ಶಾಂತವಾಗಿ ಕೂತಿರೋದು, ಸಿಂಹದ ಮೇಲೆ ಶಾಂತವಾಗಿ ಕೂತ್ಕೊಂಡು ಹೇಳಿದರೆ ನೀರು ಕೊಡೋದು ಅಂತ ಹೋಗ್ತೇವೆ ಅಂತ ಹೇಳ್ತಾರೆ. ನರಸಿಂಹ ರೂಪ ಎಲ್ಲರಿಗೂ ನೋಡೋಕ್ಕಾಗ, ಅರ್ಜುನೇ ನೋಡಿ ಈ ರೂಪ ನೋಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ವಾಪಸ್ ತೋರಿಸ್ಬಿಡು ಅಂತ ಹೇಳ್ತಾರೆ. ಆ ಬೆಳಕು ಜಾಸ್ತಿ ಆದರೆ ನಾವು ಕೈಯಲ್ಲಿ ಅಡ್ಡಾಡ್ಕೊಡೋದಿಲ್ಲ, ನೋಡೋಕ್ಕಾಗೋದಿಲ್ಲ. ಕಷ್ಟಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ ಬ್ರಹ್ಮೈವ ಕಿಂಚಿತ್ ಜಾನಾತಿ ನದನ್ಯೋ ನಾ ತದನ್ಯೋ ಹಿ ಕಶ್ಚನ. ಇದೆಲ್ಲ ಯಾವಾಗ ಆಗ್ತಿತ್ತು ಗೊತ್ತಾ? ದೇವ್ರ ಬಗ್ಗೆ ಒಂದು ವಿಷಯ ಇದೆ, ಒಂದು ಪುಸ್ತಕ ಇದೆ, ಯಾವುದೋ ಒಂದು ಪರ್ಪಸ್ ಇದೆ, ಅದನ್ನು ಕೆಲಸ ಮುಗಿದೋಗುತ್ತೆ, ಆಮೇಲೆ ವೇಸ್ಟೇ. ಆದರೆ ದೇವ್ರ ಬಗ್ಗೆ ಅಂತಂದು ಗೊತ್ತಾ? ಯಾರು ಪೂರ್ತಿ ಒಳಗೆ ಆಗೋದೇ ಇಲ್ಲ ಅಂದಮೇಲೆ ಕೆಲವರು ಪ್ರಶ್ನೆ ಇದೆ, ದೇವ್ರ ಬಗ್ಗೆ ಎಷ್ಟು ದಿವಸ ಕೇಳೋದು ನಾವು? ಬೋರ್ ಹೊಡೆಯೋದಿಲ್ಲ ಅಂತ ಕೇಳ್ತಾರೆ. ಯಾಕೆ ಬೋರ್ ಹೊಡೆಯೋದಿಲ್ಲ? ಅಂದರೆ ವಿಶೇಷ ಇರೋದ್ರಿಂದ ಬೋರ್ ಹೊಡೆಯೋದಿಲ್ಲ. ಅದು ವಿಶೇಷ ಇಲ್ಲದಕ್ಕೆ ಬೋರ್ ಹೊಡೆದು ಬಿಡೋದು. ಬರೀ ಅದೇ ಬೆಳೆದಿದೆ ಅಂತ ಇಲ್ಲ, ಸ್ವಲ್ಪ ಹೊಸ್ತು ಇದೆ ಅಂತ ತಕ್ಷಣ ನೋಡೋಕ್ಕೆ ಶುರು ಮಾಡ್ತಾರೆ. ದೇವರಲ್ಲಿ ಬರೀ ಹೊಸ್ತೆ. ನಮಗೆ ಯಾವ ಕಾಲಕ್ಕೂ ಕೂಡ ಏನಾಗುತ್ತದೋ ಇದು ಹೊಸ್ತು ರಮಾದೇವಿಗೆ ಅನಿಸ್ತಾ ಇದೆ ಅಂದಮೇಲೆ ಉಳಿದವ್ರ ಪಾಡೇನೀಗ. ಅದಕ್ಕೆ ದೇವರು ಪೂರ್ತಿ ತಿಳ್ಕೊಂಡು ಬಿಟ್ಟು ಅವನಿಗೆ ಅಕಸ್ಮಾತ್ ಏನು ಮಾಡಬೇಕು ಅಂದರೆ ಇಷ್ಟು ಯೋಚನೆ ಬಿಟ್ಟುಬಿಡಿ, ಗೊತ್ತಾಯ್ತಾ? ಅಂತ ಚಾನ್ಸೇ ಇಲ್ಲ ಅಂತ. ಆಕಾಶದ ಎಂಟು ಕಂಡವನು ನಿಂತಾನೆ, ಎಕ್ಸಾಂಪಲ್ ತೊಗೊಳ್ಳಿ. ಅದು ಯಾವ ಸೈಂಟಿಸ್ಟು ಕೂಡ ಕೊನೆ ಇದೆ ಅಂತ ಹೇಳಲಿಲ್ಲ ಆಕಾಶಕ್ಕೆ, ಗೊತ್ತಾಯ್ತಾ? ಕಾಲಕ್ಕೆ ಇದೆ ಅಂತ ಯಾವ ಸೈಂಟಿಸ್ಟು ಹೇಳಲಿಲ್ಲ. ಅದೇ ರೀತಿ ದೇವರಿಗಿಲ್ಲ, ಅದ್ರ ಮೇಲಿದ್ದಾರಲ್ಲ ದೇವರಿನ್ನೂ ಕೂಡ. ಸಿಂಪಲ್. ಆದ್ದರಿಂದ ನಮಗೆ ಎಂದೂ ಬೋರ್ ಆಗೋ ಚಾನ್ಸ್ ಇಲ್ಲ. ತಿಳ್ಕೊಳ್ಳೋ ವಿಷಯ ಮುಗೀತು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ.
ಯಾವುದೇ ಪುಸ್ತಕ ಸಿಕ್ಕರೆ ನಮ್ಮ ಯೋಗ್ಯ ಪುಸ್ತಕ ಒಂದು ಸತ್ತು ಓದಿ ಹಾಕ್ಬಿಡ್ತು, ಏನೋ ಹೊಸ ವಿಷಯ ಇದೆಯಾ ಅದು ಹೇಳಿದ್ದೀನಿ, ಸ್ವಲ್ಪ ಹೊಸ ಟೈಪ್ ಹೇಳಿರ್ತಾರೆ, ಅದೇ ವಿಷಯನೇ ಹೊಸ ಟೈಪ್ ಹೇಳಿರ್ತಾರೆ, ಉಪಯೋಗ ಆಯ್ತಾ ಇಲ್ವಾ? ಗೊತ್ತಾಯ್ತಿಲ್ಲ. ಒಳ್ಳೆ ಇದು ಹೊಸ ಪದ್ಧತಿ, ಕನ್ವಿನ್ಸ್ ಆಯಿತು ಅಂತಲ್ಲ. ಮತ್ತೆ ಬ್ರಹ್ಮೈವ ಕಿಂಚಿಜ್ಜಾನ್, ಬ್ರಹ್ಮದೇವರಿಗೆ ಸ್ವಲ್ಪ ಗೊತ್ತಿದೆ ಅಂದಮೇಲೆ ಇನ್ನು ಉಳಿದವ್ರ ಪಾಡೇನು? ಇನ್ನು ಅಧ್ಯಯನಾದಿಗಳನ್ನ ಏನು ಮಾಡಬೇಕು ಅಂತ ಆಯ್ತು, ಈಗ ಮಾಡ್ತಾನೆ ಇರಬೇಕು, ಹೆಚ್ಚೆಚ್ಚು ಮಾಡಬೇಕೆ ಹೊರತು ಅಂತಕಾಲೇ ವಿಶೇಷತಃ ಕಡಿಮೆ ಮಾಡಬಾರ್ದು, ಹೆಚ್ಚೆಚ್ಚು ಮಾಡ್ತಾ ಹೋಗ್ತು. ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಷ್ವಪಿ ಮಹಾವತಿ. ಇನ್ನೊಂದು ಹೇಳ್ತಾರೆ, ಮುಕ್ತರಾದ ಮೇಲೂ ಕೂಡ ಅವರು ಒಂದೇ ರೀತಿ ಇಲ್ಲ, ಅವರು ಅಲ್ಲೂ ಇನ್ನೂ ಅವರು ಏನು ಮಾಡ್ತಾರೆ ತಿಳ್ಕೊಂಡಿಲ್ಲ ಅಂತ ಸ್ಪಷ್ಟ ಜ್ಞಾನ ಇದೆ ಅವರಿಗೆ. ಆದ್ದರಿಂದ ಎಂಡಿದೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಜ್ಞಾನಕ್ಕೆ ಜ್ಞಾನ ಅತಿ ದೊಡ್ಡದು ಅಂತ ಹೇಳೋಕ್ಕೆ ಏನು ಗೊತ್ತಾ ಕಾರಣ? ಎಂಡ್ ಇಲ್ಲದೆ ಇರೋದೇ ಕಾರಣ. ಜ್ಞಾನಕ್ಕೆ ಕೊನೆ ಇಲ್ಲ ಅಂತ ಹೇಳೋದಕ್ಕೆ ಇವತ್ತು ಒಂದೊಂದು ಎಲ್ಲ ಜ್ಞಾನ ಬಿಟ್ಟುಬಿಡಿ. ಮೆಡಿಕಲ್ನಲ್ಲಿ ಒಂದೊಂದು ಬ್ರಾಂಚಲ್ಲಿ ಎಂಡಿಲ್ಲ, ಇಡೀ ಮೆಡಿಕಲ್ ಅಲ್ಲ, ಒಂದೊಂದು ಬ್ರಾಂಚಲ್ಲಿ ಓದ್ತಾ ಇರ್ತಾರೆ, ಇದು ಕೊನೆಯವರೆಗೂ ಮಾಡ್ತಿರ್ತಾರೆ ಒಂದೊಂದು ಬ್ರಾಂಚಲ್ಲಿ. ಇಡೀ ಮೆಡಿಕಲ್ ಎಷ್ಟು ದೊಡ್ಡದಾಗಿದೆ, ಇಡೀ ಇಂಜಿನಿಯರಿಂಗ್ ಎಷ್ಟು ದೊಡ್ಡದಾಗಿದೆ. ಇವೆಲ್ಲ ರೋಡ್ ಮಾಡೋರು ಇವರೇ ಬೇರೆ, ಮನೆ ಕಟ್ಸೋರೇ ಬೇರೆ, ಹಾಲ್ಗಳು ಕಟ್ಸೋರೇ ಬೇರೆ, ಬ್ರಿಡ್ಜ್ ಕಟ್ಟೋರೇ ಬೇರೆ. ಅದರಲ್ಲಿ ಇವರೇ ಕೈ ಹಾಕ್ಬಿಟ್ರೆ ಬಿದ್ದೋಗ್ಬಿಡುತ್ತೆ. ಮನೆ ಕಟ್ಸೋರು ಬಿಟ್ಟು ಕಟ್ಟಕ್ಕೋರೆ ಗೋವಿಂದ, ಅವ್ರು ಕಟ್ಟೆ ಬೀಳುತ್ತೆ, ಇವ್ರು ಕಟ್ಟಿದ್ರೆ ಇನ್ನೇನಾಗ್ಬೋದು ಅಲ್ಲ. ಅವ್ರಿಗೆ ಎಕ್ಸ್ಪರ್ಟೈಸ್ ಬೇಕೇ ಬೇಕು ಅದಕ್ಕೆಲ್ಲ. ಇನ್ನೊಂದು ವ್ಯತ್ಯಾಸ ಇದೆ ಅದರಲ್ಲಿ, ಪ್ರತಿಯೊಂದು ಇದರಲ್ಲೂ ವೆರೈಟಿ ಇದೆ. ಆ ದೃಷ್ಟಿಯಲ್ಲಿ ಎಂಡಿಲ್ಲ ಅಂದರೆ ಅರ್ಥ ಬಿಡುತ್ತಾಗ ಒಂದೊಂದು ಸಾಮಾನ್ಯ ಲೋಕದ ಜ್ಞಾನಕ್ಕೆ ಕೊನೆ ಇಲ್ಲ ಅಂತ ಹೇಳಿದಾಗ ಅಧ್ಯಾತ್ಮ ಜ್ಞಾನ ಆಕಾಶ ಇವೆಲ್ಲ ಏನೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ದಾಗೆ, ದೊಡ್ಡ ದೊಡ್ಡ ಬಿಲ್ಡಿಂಗ್, ದೊಡ್ಡ ಓಡೋಕ್ಕೆ ಸಾಕು, ತಲೆ ಕೆಟ್ಟೋಗುತ್ತೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂತ ಹೇಳ್ತಾ. ಅದು ಇದು ನೋಡಿದ್ಮೇಲೆ ತಲೆ ಎತ್ತಲಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಎತ್ತಲಕ್ಕೆ ಸಾಧ್ಯವೇ ಇಲ್ಲ ಅಂತ. ಈಗ ಅಧ್ಯಾತ್ಮನ ಯಾವ್ದು ಬೇರೆದು ಯಾವುದಕ್ಕೆ ಹೋಲಿಸ್ಬಾರ್ದು. ಅಧ್ಯಾತ್ಮ ವಿಜ್ಞಾನ ಎಲ್ಲದರಿಂದ ಕಾಮನ್ ಆಗಿರೋ ವಿದ್ಯೆ ಅಧ್ಯಾತ್ಮ ವಿದ್ಯೆ. ಆದ್ದರಿಂದ ಅದು ಕೊನೆ ಇಲ್ಲ ಅಂದಮೇಲೆ ಮುಕ್ತಿಯಲ್ಲಿ ಕೂಡ ತಿಳ್ಕೊಳ್ಳೋಕ್ಕಾಗಲ್ಲ ಅಂದಮೇಲೆ ಸಾಮ್ಯ ಹೇಗೆ ಬರುತ್ತೆ? ಈಗ ಸೃಷ್ಟಿಗೆ ಇವೆಲ್ಲ ಎಕ್ಸ್ಪರ್ಟ್ಗಳು ಕಾನ್ಫರೆನ್ಸ್ ಹೋಗ್ತಾರೆ, ಮತ್ತು ಎಕ್ಸ್ಪರ್ಟ್ಗಳು ಮತ್ತು ಲೇಟೆಸ್ಟ್ ಇದ್ರೆ ತಿಳ್ಕೊಂಬರ್ಬೇಕು ಅಂತೇಳಿ. ಅದೇನು ನಮ್ಮಂತೆ ಸುಮ್ಮನೆ ಕೂತವರಲ್ಲ ಅವರು, ಒಂದೊಂದು ದಿವಸಕ್ಕೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಬರುತ್ತೆ. ವಿಸಿಟಿಂಗ್ ಚಾರ್ಜ್ಗೆ ಅಷ್ಟು ದುಡ್ಡು ಬರುತ್ತೆ, 100 ಜನ ಬರ್ತಿರ್ತಾರೆ. ಅದು ವಾರಗಟ್ಟಲೆ ಬಿಟ್ಟು ಹೋಗ್ತಾರೆ ಅಂದರೆ ಕೆಲವರು ಬೇರೆ ದೇಶಕ್ಕೆ ಸಿಕ್ಕಾಬಟ್ಟಿ ಇದೆಲ್ಲ ಅವರೇನು ದುಡ್ಡು ಕೊಡೋದಕ್ಕೆಲ್ಲ ಇಟ್ಕೊಂಡು ಹೋಗ್ತಾರೆ. ಅದಕ್ಕೆ ಅದು 10 ದುಡಿತಾರೆ ಬಂದಮೇಲೆ. ಏನು ಕಷ್ಟ ಮಾಡಿ ಕಳ್ಕೊಂಡಿರ್ತಾರೆ ಅದು ಅಷ್ಟೆಲ್ಲ ಸಂಪಾದನೆ ಮಾಡಿಬಿಡ್ತಾರೆ. ಅದು ಬೆಲೆ ಇದೆ ಗೊತ್ತಿದೆ ನಮಗೆ. ಶಾಸ್ತ್ರ ಹಾಗಿರ್ಬೇಕು, ಶಾಸ್ತ್ರಜ್ಞಾನ ಅಂದರೆ ಹಾಗೆ. ಮುಕ್ತಾನಾಮಪಿ ಸಿದ್ಧಾನ, ಅದಕ್ಕೆ ಹೇಳೋರು ಕೂಡ ಎಚ್ಚರ ಇರಬೇಕು. ಏನಂತ ಕೇಳೋವನಿಗೆ ಆಸಕ್ತಿ ಹೆಚ್ಚೆಚ್ಚು ಬರಬೇಕು ಎಂಬ ಅಭಿಪ್ರಾಯ ಇರಬೇಕೆ ಹೊರತು ತಾನು ಇಂಪ್ರೂವ್ ಆಗ್ತಾನೆ ಇರಬೇಕಾ. ಹೇಳೋರು ಕೂಡ ಪ್ರತಿಯೊಂದು ದಿವಸ ಏನಾಗಬೇಕು, ಅವನಾಗ ಅಪ್ಗ್ರೇಡ್ ಮಾಡ್ಕೊತಾ ಇರಬೇಕು. ಇಲ್ಲದವ್ರು ಇನ್ವ್ಯಾಲಿಡ್ ಆಗಿಬಿಡ್ತಾರೆ. ಅವ್ರು ಬರ್ತಾರೆ ಹಣೆ ಬರ ಬರಲಿ ಅಂತಲ್ಲ, ತನಗೂ ಬೆನಿಫಿಟ್ ಇದೆ. ಅದಕ್ಕೆ ಅವ್ರು ಹೇಳಬೇಕಾದ್ರೆ ಪುಣ್ಯ ಅತಿ ಹೆಚ್ಚು ಯಾರಿಗೆ ಬರುತ್ತೆ ಅಂತ ಕೇಳಿದರೆ ವಕ್ತಾರಂ ಫಸ್ಟು, ಆಮೇಲೆ ಕೇಳೋರು ಪೃಚ್ಛಕ, ಆಮೇಲೆ ಶ್ರೋತೃ ಕೇಳೋರಿಗೆ. ಬರೀ ಕೇಳೋರು ಇನ್ವಾಲ್ವ್ಮೆಂಟ್ ಏನಿಲ್ಲ, ಸುಮ್ಮನೆ ನಿದ್ದೆ ಮಾಡಿ ನಡೀತದೆ ಅಂಥವ್ರು. ಇವರು ಪೃಚ್ಛಕ ಹಾಗಲ್ಲ, ಏರ್ಪಾಟ್ ಮಾಡಿದ ಆರ್ಗನೈಸರ್ ಅಂತ. ಪೃಚ್ಛಕ ಆರ್ಗನೈಸರು, ಇವರು ಆಡಿಯನ್ಸು. ಇವನು ಏನು ಮಾಡೋದು ಫುಲ್ ಅಲರ್ಟ್ ಆಗಿ, ಅದು ಪುಣ್ಯ ಜಾಸ್ತಿ ಇವರಿಗೆ. ಫುಲ್ ಅಲರ್ಟ್ ಆಗಿರಬೇಕು, ಪ್ರಿಪ್ರೇಷನ್ ಮಾಡ್ಕೊಂಡ್ಬರ್ಬೇಕಲ್ಲ. ಅವ್ರು ಕೇಳಕ್ಕೆ ಪ್ರಿಪೇರೇ ಬಂದರೆ ಸಾಕು. ಇವರೆಲ್ಲ ಮೊದಲು ಅದು ತಮಾಷೆ ಹೇಳ್ತಿರ್ತಾರೆ, ಊಟನ ಉಪವಾಸದ ಬಡಿಸ್ಬೇಕು, ಅನ್ನನ ತಿಂದು ಬಡಿಸ್ಬೇಕು, ಜ್ಞಾನನ ತಿಂದು ಬಡಿಸ್ಬೇಕು. ಯಾವಾಗ ತಾನು ಓದಿ ಹೇಳಬೇಕು. ಇದನ್ನು ತಾನು ತಿಂದು ಬಡಿಸಿದ್ರೆ ಊಟಪಟ್ಟಾಗ್ಬಿಟ್ಟಿದೆ. ಈಗ ಹೇಳ್ತಾರೆ ಕರೀತಾರೆ ಅಂತೀವನು, ಅಲ್ಲಿ ಆಮೇಲೆ ಊಟ ಮಾಡಿ ಬಡಿಸೋದು ಹೋಯ್ತಾ. ಅವನು ತಲೆ ಹೊಟ್ಟೆ ಎಲ್ಲಾದ್ರೂ ಹೊಟ್ಟೆ ತುಂಬ ಎದ್ರೋಗ್ಬಿಡ್ತಾರೆ ಅಷ್ಟೇ. ಅಂದರೆ ಅನ್ನ ತಿಂದು ಜೀರ್ಣ ಮಾಡ್ಕೋಬೇಕು, ಇದು ಜೀರ್ಣ ಮಾಡ್ಕೊಂಡು ಹೇಳಬೇಕು. ಡಿಫ್ರೆನ್ಸ್ ಗೊತ್ತಾಯ್ತಾ? ಜ್ಞಾನನ ತಾನು ಜೀರ್ಣ ಮಾಡ್ಕೊಂಡು ಹೇಳಬೇಕು, ಅನ್ನನ ಜೀರ್ಣ ಆಮೇಲೆ ಜೀರ್ಣ ಮಾಡ್ಕೋಬೇಕು, ಇಷ್ಟೇ ಡಿಫರೆನ್ಸ್. ಅದರಿಂದ ಹೇಳೋನಿಗೆ ಎಚ್ಚರ ಇದ್ದರೆ ಬರೀ ಕೇಳೋರಿಗೆಲ್ಲ ಹೇಳ್ತಿರೋದೇನ, ಹೇಳೋರು ಕಂಪಲ್ಸರಿ ಇಂಪ್ರೂವ್ ಆಗ್ತೀರಿ, ಅಪ್ಡೇಟ್ ಮಾಡ್ಕೊಳ್ಳಿ ಅಂತ. ಹೌದು, ಅದನ್ನು ಅವಾಗಲೇ ಆರ್ಗನೈಸ್ ಮಾಡೋದು. ಅವನು ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಂಡು ಅವನ ದಡ್ಡನ ಅಷ್ಟೆಲ್ಲ ಖರ್ಚು ಮಾಡಲಿಕ್ಕೆ ಮತ್ತು ಸಾವಿರ ಜನ ವಾರಗಟ್ಟಲೆ ಹಿಡಿಬೇಕು ಕೆಲಸ ಅಂದರೆ ಭಾರಿ ಕಷ್ಟ. ಯಾಕೆ ಮಾಡ್ತಾರೆ? ಬೆನಿಫಿಟ್ ಇದೆ ಅದರಿಂದ. ಹಾಂ, ನಿದ್ದೆ ಮಾಡದೆ ಕೇಳಿದ್ರೆ ಇಲ್ಲದ್ರೆ ಇದೆ ಬಂದು ಪುಣ್ಯ ಇದೆ, ಬಂದು ಪುಣ್ಯ ಹೋದ ಪುಣ್ಯ ಅಷ್ಟೇ. ಬಟ್ ಅದೇನು ಸಾಮಾನ್ಯ ಅಲ್ಲ. ಅಟೆಂಪ್ಟೆಡ್ ಬಾಲ್ಡರ್ ಇದ್ದಾಗ ಅದು ಪನಿಷಬಲ್ ಅಫೆನ್ಸ್. ಅದೇ ಇದೆ ಹೇಳಿದಾಗ, ಅಟೆಂಪ್ಟೆಡ್ ಬಾಲ್ಡರ್ ಕೂಡ ಪನಿಷಬಲ್ ಅಫೆನ್ಸು ಗೊತ್ತಾಯ್ತಾ. ಸೊ ಅಟೆಂಪ್ಟೆಡ್ ಶಾಸ್ತ್ರ ಕೂಡ ಮೆರಿಟ್ ಇದೆ ಅದು ಗೊತ್ತಾಯ್ತಾ. ಅದಕ್ಕೆ ಹೇಳ್ತಾರೆ ಭಾಗವತ ಕೇಳೋಕ್ಕೆ ಅಂತ ಹೋದ, ಆಮೇಲೆ ಪಟ್ಟೆಡೋ ಆಯಿತು, ವಾಪಸ್ ಬಂದ್ಬಿಟ್ಟ. ವೇಸ್ಟ್ ಆಗಲಿಲ್ಲ, ಅಷ್ಟು ದೂರ ನಡ್ಕೊಂಡು ಹೋಗಿದ್ದಲ್ಲ, ಆ ಪುಣ್ಯ ಕೌಂಟ್ ಆಗುತ್ತೆ. ಅಶ್ವವೇದ ಪದೇ ವೇಸ್ಟ್ ಆಗಲಿಲ್ಲ.
ಸುರು ವಾಪಸ್ ಹೋದರೆ ವೇಸ್ಟ್ ಆಗುತ್ತೆ. ಅವ್ರು ಅನಿವಾರ್ಯ ವಾಪಸ್ ಹೋದರೆ ಕೌಂಟ್ ಆಗುತ್ತೆ. ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಅಂದು ಮುಕ್ತಿಯರಿಗೂ ಸ್ಫೂರ್ತಿ ಗೊತ್ತಿಲ್ಲ ಅಂದಮೇಲೆ ಜ್ಞಾನಕ್ಕೆ ಕೊನೆ ಇಲ್ಲ. ಸಾಮ್ಯನ ಖಂಡನೆ ಮಾಡೋಕ್ಕೆ ಇಷ್ಟೆಲ್ಲ ಕೊಡ್ತಾ ಇರೋದು ಆಚಾರ್ಯ. ಸಾಮ್ಯವಾದವ್ರು ಬೇಕಾಸನೆ ಇದ್ದಾರಲ್ಲ, ಅವ್ರು ಓದೋದಕ್ಕೆ ಇದು ಹೇಳಿದ್ದಾರೆ, ಓದಬೇಕಲ್ಲ. ನಾವು ತಪ್ಪು ಅವ್ರು ತಪ್ಪು ತಿದ್ಕೋಬೇಕು, ತಪ್ಪು ಮಾಡಬಾರ್ದು, ಇಷ್ಟೇ ವ್ಯತ್ಯಾಸ.